ಪುಟ್ಟಣ್ಣ ಕಣಗಾಲ್ ಅವರ ಗರಡಿಗೆ ನೀವು ಹೋಗೋದಕ್ಕೆ ಕಾರಣ ಆಗಿದೆ. ಹೌದು, ನಮ್ಮ ಪಿಕ್ಚರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಕೊಡ್ತೀನಿ ನಾನು ನಿನಗೆ, ಬಟ್ ಏನು ಅಂದರೆ 5 ವರ್ಷ ನೀನು ಬೇರೆ ಪಿಕ್ಚರಲ್ಲಿ ಮಾಡೋಂಗಿಲ್ಲ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನಾನು ಎಲ್ಲೋ ಹೊಟ್ಟೋಗಿದ್ದೀನಿ. ಅವ್ರು ಓಕೆ ಅಂದ ತಕ್ಷಣವೇ ಎಲ್ಲೋ 5 ವರ್ಷ ಇವ್ರ ಹತ್ರನೇ ಇರೋದು ಅಂದರೆ ಹೆಂಗೆ? ನಿಮ್ಮ ಜೀವನದ ನಿಜವಾದ ಅಮೃತಗಳಿಗೆ ಅದು ಆ ಸಿನಿಮಾದ ನಾಯಕಿಯಾಗಿ ನೀವು ಆಯ್ಕೆ ಆದ್ರಿ. ಹೌದು. ನೂರೊಂದು ನೆನಪು. ಅಲ್ಲಿ ನಿಮ್ಮನ್ನ ಒಬ್ಬರು ವ್ಯಕ್ತಿ ನೋಡಿ ಪುಟ್ಟಣ್ಣ ಕಣಗಾಲ್ ಅವರ ಗರಡಿಗೆ ನೀವು ಹೋಗೋದಕ್ಕೆ ಕಾರಣ ಆಗಿದೆ. ಹೌದು ಹೌದು. ಸೊ ಅಲ್ಲಿ ದತ್ತಾತ್ರೇಯ ಅಂತ ಅವರು ಹೆಸರು. ಅವರು ನಮ್ಮ ಜೊತೆನಲ್ಲೇ ಬ್ಯಾಲೆನಲ್ಲಿ ಮಾಡ್ತಾಯಿದ್ರು. ಅವರು ಆ್ಯಕ್ಚುಲಿ ಬೇಕ್ರಿ ಐಟಮ್ಸ್ನ ಅಲ್ಲಿ NR ಕಾಲೋನಿನಲ್ಲಿ ಒಂದು ಬೇಕ್ರಿ ಇತ್ತು, ಅವರಿಗೆ ಬ್ರೆಡ್ ರಾಜು ಅಂತ ಕರಿತಾ ಇದ್ರು ಪ್ರೊಡ್ಯೂಸರ್ಗೆ. ಬ್ರೆಡ್ ರಾಜು ಅಂತ ತುಂಬಾ ಹಳಬ್ರು. ಹೌದು, ತುಂಬಾ ಹಳೆಬ್ರು. ಅವ್ರಿಲ್ಲ ಅನ್ಸುತ್ತೆ, ಅವ್ರಿಲ್ಲ, ಅವ್ರ ಮಗ. ಅವ್ರ ಹೆಸರು ಫೆಮಿಲಿಯರ್, ಬ್ರೆಡ್ ರಾಜು ಅನ್ನೋ ಹೆಸರು ಫೆಮಿಲಿಯರ್. ನಮಗೂ ಗೊತ್ತಿಲ್ಲ, ನಾವು ನೋಡಿಲ್ಲ, ಬಟ್ ಹೆಸರು ಕೇಳಿದೀವಿ. ಹಾ. ಸೊ ಅವರ ಬೇಕ್ರಿಗೆ ಇವರು ಪ್ರಾಡಕ್ಟ್ಸ್ನೆಲ್ಲ ಸಪ್ಲೈ ಮಾಡ್ತಾ ಇದ್ರಂತೆ. ಸೊ ನಾನು ಯಾವಾಗಲೂ ಒಂದು ದಿವಸ ಕಾಲೇಜಿಗೆ ಅಂತ ಹೋಗ್ತಾ ಇರಬೇಕಾದ್ರೆ ನನ್ನ ಹತ್ರ ಮಾತಾಡ್ಸಿದ್ರು ದತ್ತಾತ್ರೇಯ ಅವರು. ಆವಾಗ ಅವ್ರು ಬ್ರೆಡ್ ರಾಜ್ ಅವ್ರು ಕೇಳಿದ್ರಂತೆ, ಯಾರಪ್ಪ ಈ ಹುಡುಗಿ, ನಿಂಗೆ ಹಿಂಗೆ ಗೊತ್ತು ಅಂತ. ಆವಾಗ ಹಿಂಗೆ ಪ್ರಭಾತಲ್ಲಿ ಮಾಡ್ತಾಳೆ, ಹಂಗೆ ಹಿಂಗೆ. ಅವಳಿಗೆ ಸಿನಿಮಾದಲ್ಲಿ ಇಂಟ್ರೆಸ್ಟ್ ಇದೆಯಾ ಕೇಳು, ನಮ್ದೀಗ ಹೊಸದಾಗಿ ಒಂದು ಪಿಕ್ಚರ್ ಮಾಡ್ತಾ ಇದ್ದೀವಿ, ಅದರಲ್ಲಿ ಇಂಟ್ರೆಸ್ಟ್ ಇದ್ದರೆ ಮಾಡಿಸೋಣ ಅಂತ ಕೇಳಿದ್ರಂತೆ. ಅದಕ್ಕೆ ಅವರು ನನಗೆ ಆಮೇಲೆ ಹೇಳಿದ್ರು, ಅವಾಗೆಲ್ಲ ಫೋನುಗೀನು ಎಂಥದ್ದು ಇಲ್ವಲ್ಲ, ಸಿಕ್ಕಿದಾಗಲೇ ಹೇಳಬೇಕು. ಸೊ ಸಿಕ್ಕಿದಾಗ ಹೇಳಿದ್ರು, ಈ ಥರ ಕೇಳ್ತಾ ಇದ್ದಾರೆ ಅಂತ. ಆಯಿತು, ನಮ್ಮ ಮನೆಯಲ್ಲಿ ಕೇಳಿದೆ, ಆಯಿತು ಅಂದರು. ಆಮೇಲೆ ಒಂದು ದಿವಸ ಪುಟ್ಟಣ್ಣ ಅವ್ರ ಮನೆಗೆ ಬರಬೇಕಂತೆ ಅಂತ ಹೇಳಿದ್ರು. ಸರಿ ಅಂತ ಹೇಳಿಬಿಟ್ಟು ನಾನು ನಮ್ಮಮ್ಮ ಹೋದ್ವಿ. ಆವಾಗ ಪುಟ್ಟಣ್ಣ ಅವರು ಈ ನಂದಾ ಥಿಯೇಟರ್ ಹತ್ರ ಒಂದು ಚಿಕ್ಕದೊಂದು ಮನೆ, ರೂಮ್ ಏನೋ ಮಾಡ್ಕೊಂಡು, ಸಿಂಗಲ್ ಬೆಡ್ರೂಮ್ ಮನೆ ಅಂತ ನಾನು ಕೇಳಿದ್ದೆ ಅದ್ರ ಬಗ್ಗೆ. ಹೌದು, ಅಲ್ಲಿ ಮನೆ ಮಾಡ್ಕೊಂಡಿದ್ರು. ಪರ್ಸನಲ್ ಏನೇನೋ ಸ್ವಲ್ಪ ಡಿಸ್ಟರ್ಬೆನ್ಸ್ ಆದಾಗ ಹೌದು ಹೌದು, ಅವರೊಬ್ಬರೇ ಸಪರೇಟ್ ಆಗಿದ್ರು ಅಂತ ಕೇಳಿ. ಹೌದು. ಸೊ ಆಫೀಸ್ ಕಮ್ ಮನೆ ತರ ಮಾಡ್ಕೊಂಡು ಅಲ್ಲಿ ಇದ್ರು ಅವರು. ಸೊ ನಿಮ್ಮ ಮೊದಲನೇ ಭೇಟಿ ಪುಟ್ಟಣ್ಣ ಅವ್ರಿಗೆ. ಸೊ ಅವ್ರನ್ನ ಭೇಟಿ ಮಾಡಿದ ತಕ್ಷಣ ಅವರು ಮಾತಾಡ್ಸಿದ್ರು. ಏನಮ್ಮ ಫಸ್ಟ್ ಹೆಂಗೆ ಅನ್ನಿಸ್ತು ಅವ್ರು ನೋಡಿ? ಏನು ಮಾತಾಡಿದ್ರು, ಏನಂದ್ರು ನಿಮ್ಮನ್ನು ನೋಡಿ? ಅದು ಕರೆಕ್ಟಾಗಿ ಜ್ಞಾಪಕ ಇಲ್ಲ, ಬಟ್ ಚೆನ್ನಾಗಿದೆಯಾ, ನೀನು ಮಾಡ್ಬೋದು, ನಮ್ಮ ಪಿಕ್ಚರಲ್ಲಿ ಹೀರೋಯಿನ್ ಕ್ಯಾರೆಕ್ಟರ್ ಕೊಡ್ತೀನಿ ನಾನು ನಿನಗೆ, ಬಟ್ ಏನು ಅಂದರೆ 5 ವರ್ಷ ಅಗ್ರಿಮೆಂಟ್ ಮಾಡ್ಕೋತೀನಿ ನಾನು, 5 ವರ್ಷ ನೀನು ಬೇರೆ ಪಿಕ್ಚರಲ್ಲಿ ಮಾಡೋಂಗಿಲ್ಲ ಅಂತ ಹೇಳಿದ್ರು. ನನಗೆ ಅಷ್ಟೊತ್ತಿಗೆ ನಾನು ಎಲ್ಲೋ ಹೊಟ್ಟೋಗಿದ್ದೀನಿ. ಅವ್ರು ಓಕೆ ಅಂದ ತಕ್ಷಣವೇ ಎಲ್ಲೋ 5 ವರ್ಷ ಇವ್ರ ಹತ್ರನೇ ಇರೋದು ಅಂದರೆ ಹೆಂಗೆ ಅಂತ ಹೇಳಿಬಿಟ್ಟು, ಸರಿ ನಾನು ಡಿಸ್ಕಸ್ ಮಾಡಿಬಿಟ್ಟು ಮನೆಯಲ್ಲಿ ತಿಳಿಸ್ತೀನಿ ಅಂತ ಹೇಳಿದೆ. ಸೊ ಮನೆಗೆ ಬಂದರೆ ನಮ್ಮ ಮನೆಯಲ್ಲಿ ಯಾರಿಗೂ ಅದ್ರ ಬಗ್ಗೆ ಗಂಧಗಾಳಿ ಇಲ್ಲ. ಸೊ ಏನು ಮಾಡೋದು ಅಂತ ಹೇಳಿಬಿಟ್ಟು ಹೀಗೆ ಡಿಸ್ಕಸ್ ಮಾಡಿಕೊಂಡು, ನಾವೇನಂತ ಸೀರಿಯಸ್ ಇರಲಿಲ್ಲಲ್ಲ. ಇಲ್ಲಿ ಒಂದಮ್ಮ ಅಂದರೆ ನನ್ನ ಹೆಸರುಗಳೇನು ಮಾತಾಡೋದಕ್ಕೆ ಹೋಗಲ್ಲ, ಇಂಥ ಜನರಲ್ ಒಂದು ಆಡಿಯನ್ಸ್ ಆಗಿ ನಿಮಗೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಅಂದರೆ ನಿಮಗೆ ಒಂದು ಕಡೆ ಸಿನಿಮಾ ರಿಲೇಟೆಡ್ ನಂಟಿತ್ತು ನಿಮಗೆ? ಹೌದು, ಇತ್ತು. ಆದರೂ ಎಲ್ಲೂ ನೀವು ಅದನ್ನು ಕೇಳಬೇಕು, ಅವ್ರನ್ನ ಬಳಸ್ಕೋಬೇಕು, ಅವ್ರ ಸಜೆಷನ್ ತೊಗೊಬೇಕು ಅಂತ ಏನೂ ಅನ್ನಿಸ್ಲಿಲ್ವಾ ನಿಮಗೆ ಈ ಸಂದರ್ಭದಲ್ಲಿ? ಅಲ್ಲ, ನಮ್ಮ ಹತ್ರ ಈಗ ಟ್ಯಾಲೆಂಟ್ ಇದೆ. ಇವಾಗ ನೀವು, ನಾನು ಯಾರು ಏನು ಎತ್ತ ಅಂದ್ಕೊಂಡು ನೀವು ತಿಳ್ಕೊಂಡು ನೀವು ನನ್ನ ಹತ್ರ ಬಂದಿದ್ದೀರ. ಈಗ ನನ್ನ ಹತ್ರ ಟ್ಯಾಲೆಂಟ್ ಇದೆ ಅಂದರೆ ನೀವು ಕೊಡ್ಬೇಕು ತಾನೆ ನನಗೆ ಚಾನ್ಸು. 100% ಯು ಡಿಸರ್ವ್ ದಟ್ ಅಲ್ವಾ? ಹೌದು. ಈಗ ನಾನೇ ಹೋಗಿ ಕೇಳಿದ್ರೆ ಹೆಂಗಿರುತ್ತೆ? ನಾನು ನಿಮಗೆ ಇಂಟರ್ವ್ಯೂ ಕೊಡ್ತೀನಿ ಬನ್ನಿರಿ ಅಂತ ಕರೆದ್ರೆ ಹೆಂಗಿರುತ್ತೆ? ಕರೆಕ್ಟ್. ಇಲ್ಲ, ನಾನು ಕೇಳಿದ ಪ್ರಶ್ನೆ, ಇವಾಗ ಪುಟ್ಟಣ್ಣ ಕಣಗಾಲ್ ಅಂತ ಒಬ್ಬ ಲೆಜೆಂಡ್ರಿ ಡೈರೆಕ್ಟ್ರು ನಿಮಗೆ ಆಫರ್ ಕೊಟ್ಟಾಗ, ನಾಯಕಿ ಪುಟ್ಟಣ್ಣ ಪಿಕ್ಚರ್ ಹೀರೋಯಿನ್ ಅಲ್ಲ, ಒಂದು ಸೈಡಲ್ಲಿ ಹಿಂಗೆ ನಿಂತ್ಕೊಳ್ಳೋದಕ್ಕೂ ತುಂಬ ಜನ ಕಷ್ಟಪಟ್ಟಿದ್ದಾರೆ. ಅಂಥದ್ರಲ್ಲಿ ನಿಮಗೆ ನಿಮ್ಮ ಜೀವನದ ನಿಜವಾದ ಅಮೃತಗಳಿಗೆ ಅದು. ಹೌದು. ನಿಮ್ಮ ಬದುಕಿನ ನಿಜವಾದ ಅಮೃತಗಳಿಗೆ ಆ ಸಿನಿಮಾದ ನಾಯಕಿಯಾಗಿ ನೀವು ಆಯ್ಕೆ ಆದ್ರಿ. ಹೌದು. ನಾಯಕಿಯಾಗಿ ಆಯ್ಕೆ ಆದಾಗ ಈ ಥರ ಈ ಕಾಂಟ್ರಾಕ್ಟು, ಈ ಥರ ಈ ಸಿನಿಮಾ ಭಾಷೆಗಳಿರುತ್ತಲ್ಲ, ಪಾಪ ನಿಮಗೆ ಗೊತ್ತಿಲ್ಲ, ನಿಮ್ಮ ಹತ್ರ ಹೇಳಿದ್ದಾರೆ. ನಿಮ್ಮ ಹತ್ರ ಹೇಳಿದ ಮೇಲೆ ನಿಮಗೆ ಸಿನಿಮಾ ಸಂಬಂಧಪಟ್ಟ ಕುಟುಂಬದವರೊಂದಿಗೆ ಹಿಂಗೆ ಕೇಳಿದ್ದಾರೆ ಅಂತ ಚರ್ಚೆ ಮಾಡಿದ್ರೆ? ಇಲ್ಲ, ಮಾಡಲಿಲ್ಲ, ಏನು ಹೇಳಲಿಲ್ಲ ನಾವು. ಓಕೆ. ಯಾಕಂದರೆ ಅದು ಬೇಡ. ಓಕೆ. ಹಾಂ,
ಸೊ ಅವ್ರು ನಮ್ಗೆ ಅಂದರೆ ನಿಮ್ಮದು ಒಂದು ಡಿಸಿಷನ್ ನಾವೇ ತಗೊಂಡು ನೀವು ನಿಮ್ಮ ತಾಯಿ ಸೇರಿ ತಗೊಳ್ಳೋಣ ಅನ್ನೋದು ನಿಮ್ಮ ನಿರ್ಧಾರ. ಹೌದು. ಓಕೆ. ಸೊ ನಮ್ಮ ಮನೆಯಲ್ಲೇ ಡಿಸ್ಕಸ್ ಮಾಡಿದ್ವಿ ನಾವು. ಸೊ ನಮಗೆ ಅದು ಅರ್ಜೆಂಟಾಗಿ ಮಾಡಬೇಕು, ಇಮಿಡಿಯೇಟಾಗಿ ಅವ್ರಿಗೆ ತಿಳಿಸ್ಬೇಕು ಅನ್ನೋ ಒಂದು ಪರಿಜ್ಞಾನ ಇಲ್ಲ. ಒಂಥರ ಅವ್ರ ಹತ್ರ ಕೇಳೋದು, ಇವರು ನಾಳೆ ಹೇಳ್ತೀನಿ, ನಾಳೆ ಹೇಳೋಣ ಅನ್ನೋಷ್ಟೊತ್ತಿಗೆ 2-3 ತಿಂಗಳು ಹೊಟ್ಟೆ ಹೋಯ್ತು. ಅಯ್ಯೋ ದೇವ್ರೆ. ಅದು ನಾವು ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಅವ್ರ ಮನೆಗೆ ಹೋಗ್ಬಿಟ್ಟು ಅಲ್ಲೇ ಹೇಳಬೇಕು. ನಾವು ಫೋನ್ಗೆ ಕಮ್ಯುನಿಕೇಶನ್ ಇಲ್ಲ, ಪ್ಲಸ್ ನಾವು ಯಾರ್ದೋ ಮುಖಾಂತರ ಹೇಳಿ ಕಳ್ಸೋಕ್ಕೆ ಬೇರೆ ಜನ ಇಲ್ಲ, ನಾನೇ ಹೋಗಬೇಕು, ನಾನು ಅಮ್ಮನೇ ಹೋಗಬೇಕಾಗಿತ್ತು. ಸೊ ಸುಮಾರು 2-3 ತಿಂಗಳಲ್ಲಿ ತೊಗೊಂಡ್ವಿ ಅನ್ಸುತ್ತೆ. ಸೊ ತೊಗೊಂಡು ಆಮೇಲೆ ಹೋಗ್ಬಿಟ್ಟು ಆಯಿತು ಹಾಗೆ ಹಿಂಗೆ ಅಂತ ಹೇಳೋ ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ನೀನು ಬರಲೇ ಇಲ್ಲಮ್ಮ, ನಿನಗೇನು ಅಂತಲೂ ತಿಳಿಸ್ಲಿಲ್ಲ, ಹಾಗಾಗಿ ನಾನು ಪದ್ಮಾ ವಸಂತಿ ಅವ್ರನ್ನ ಹೀರೋಯಿನ್ ಆಗಿ ಬುಕ್ ಮಾಡಿಕೊಂಡೆ ಅಂತ. ಆವಾಗ ನನಗೆ ಒಂಥರ ಅನ್ನಿಸ್ತು, ಅಯ್ಯೋ ಕಳ್ಕೊಂಡೆ ಅಂತ. ಆಮೇಲೆ ಅವ್ರು ಹೇಳಿದ್ರು, ಇಲ್ಲಮ್ಮ ಇದರಲ್ಲಿ ಇನ್ನೊಂದು ತಂಗಿ ಕ್ಯಾರೆಕ್ಟರ್ ಇದೆ, ಅದನ್ನು ಮಾಡ್ತೀಯ ಅಂದರೆ ಮಾಡು ಅಂದರು. ನನಗೆ ಆವಾಗ ಹೀರೋಯಿನ್ ಮಾಡಬೇಕಾದವಳು ತಂಗಿ ಕ್ಯಾರೆಕ್ಟರ್ ಮಾಡ್ಬೋದಾ ಮಾಡಬಾರ್ದಾ ಅನ್ನೋ ಪರಿಜ್ಞಾನ ಇಲ್ಲ, ಯಾರು ಗೊತ್ತಿಲ್ಲ, ಗೈಡೆನ್ಸ್ ಇಲ್ಲ. ಸೊ ಹಾಗಾಗಿ ಆಮೇಲೆ ಮತ್ತೆ ಬಂದು ಮನೆಯಲ್ಲಿ ವಿಚಾರಿಸಿದ್ರೆ ಪುಟ್ಟಣ್ಣ ಕಣಗಾಲ್ನಲ್ಲಿ ಅವರ ಒಂದು ಗರಡಿನಲ್ಲಿ ಯಾರಾದರೂ ಮಾಡ್ತಾರೆ ಅಂದರೆ ಅದರಷ್ಟು ಗ್ರೇಟ್ ಇನ್ನೇನೂ ಇಲ್ಲ. ಸೊ ಮಾಡ್ಬೋದು ಹಾಗೆ ಹಿಂಗೆ ಅಂತ ನಮಗೆ ನಮ್ಮ ಜೊತೆಯಲ್ಲಿರೋ ಬುದ್ಧಿವಂತರು ಯಾರ್ಯಾರಿದ್ರು ಅವ್ರು ಹೇಳಿದ ವಿಷಯ. ಸೊ ಹಾಗಾಗಿ ಅವರು ಮಾಡ್ತೀಯಾ ಅಂತ ಕೇಳಿದಾಗ ಆಯಿತು ಅಂತ ಹೇಳಿಬಿಟ್ಟು ತಂಗಿ ಕ್ಯಾರೆಕ್ಟರ್ಗೆ ಒಪ್ಕೊಂಡ್ಬಿಟ್ಟೆ. ಸೊ ಅದೇ ನಾನು ಫಸ್ಟ್ ಮಾಡಿದ ತಪ್ಪು ಅಲ್ಲ. ಇವತ್ತು ಗೊತ್ತಾಗ್ತಿದೆ ತಪ್ಪು ಅಂತ, ಅವತ್ತು ಗೊತ್ತಿಲ್ವಲ್ಲ? ಅವತ್ತು ಗೊತ್ತಿಲ್ಲ, ಮಾಡಿದೆ. ಆಮೇಲೆ ಅದ್ರ ಹಿಂದೆ ಪಿಕ್ಚರ್ಸ್ಗಳು ಅದ್ರ ಪಾಡಿಗೆ ಅದು ಬಂತು. ನಾನು ಯಾವತ್ತೂ ಯಾರ ಹತ್ರನೂ ಹೋಗಿ ನನಗೆ ಚಾನ್ಸ್ ಕೊಡಿ ಅಂತ ಆಗಲಿ ಅಥವಾ ನನ್ನನ್ನು ಹಾಕೊಳ್ಳಿ ಪಿಕ್ಚರ್ಗೆ ಅಂತ ಆಗಲಿ ಯಾವತ್ತೂ ನಾನು ಕೇಳಲೇ ಇಲ್ಲ ಸುಮಾರು ವರ್ಷದ ತನಕ. ಅಂದರೆ ಇತ್ತೀಚೆಗೆ ನಾನು ಯಾರಿಗಾದ್ರೂ ಫೋನ್ ಮಾಡಿ ಏನಪ್ಪ ನನ್ನನ್ನು ಮರ್ತೇ ಬಿಟ್ಟಿದ್ದೀರಿ, ಈಗಂತೂ ಯಾರು ಕರಿತಾನೆ ಇಲ್ಲ, ಸಿನಿಮಾದವ್ರು ಯಾರು ಕರಿತಾನೆ ಇಲ್ಲ. ಸೊ ಈಗ ಯಾರಾದರೂ ಸಿಕ್ಕಿದ್ರೆ ಏನಪ್ಪ ನಮ್ಮನ್ನು ಮರ್ತು ಬಿಟ್ಟಿದ್ದೀರಾ ಅಂತ ಹೇಳ್ತೀನಿ ಹೊರತಾಗಿ ಆವಾಗೆಲ್ಲ ನಾನು ಕೇಳಲೇ ಇಲ್ಲ. ಅದ್ರ ಪಾಡಿಗೆ ಅದ್ರ ಒಂದರಿಂದ ಬರ್ತಾ ಹೋಯಿತು. ಸೊ ಮಾಡ್ಕೊಂಡು ಬಂದೆ. ಅಂದರೆ ಇಲ್ಲಿ ಬ್ಯೂಟಿ ಏನಂತಂದರೆ, ನೀವು ಅಮೃತಗಳಿಗೆ ನಿಮ್ಮ ಬಣ್ಣದ ಬದುಕಿನ ಒಂದು ಅಮೃತಗಳಿಗೆ ಬೇರೆ ರೀತಿಯೇ ಆಗಬೇಕಾಗಿತ್ತು, ಬಟ್ ವಿಧಿ ಲಿಖಿತ ಏನು ಮಾಡೋಕ್ಕಾಗಲ್ಲ. ವಿ ಶುಡ್ ಗೋ ವಿತ್ ದ ಫ್ಲೋ. ಅಲ್ಲ, ವಿಧಿ ಲಿಖಿತ ಅಲ್ಲ, ನಮ್ಮ ಒಂದು ಇದನ್ನು ಎಫರ್ಟ್ನು ಇರಬೇಕು ಅಲ್ಲಿ ಅನ್ನೋದು ಇದರಲ್ಲಿ ಕ್ಲೀನಾಗಿ ಕಾಣಿಸುತ್ತೆ. ಅವ್ರು ಹೇಳಿದ ತಕ್ಷಣ ಇಮಿಡಿಯೇಟಾಗಿ ನಾವು ಹೋಗಿ ಅದಕ್ಕೆ ರೆಸ್ಪಾಂಡ್ ಮಾಡಿದಿದ್ರೆ ಆಗ್ತಾ ಇತ್ತು. ಅವಾಗ ನಮ್ಗೆ ಅಷ್ಟು ಐಡಿಯಾ ಇಲ್ಲ ಅಲ್ಲ, ಇನ್ನೋಸೆಂಟ್ಗಳಲ್ವ, ಯಾರು ನಿಮ್ಗೆ ಗೈಡ್ ಮಾಡೋರಿಲ್ಲ. ಈಗ ನಾನು ಡಿಪೆಂಡ್ ಆಗಿರೋದು ನಮ್ಮಮ್ಮನಿಗೆ ಅದ್ರ ಬಗ್ಗೆ ಏನೂ ನಾಲೆಡ್ಜ್ ಇರಲಿಲ್ಲ. ಅವ್ರು ಪ್ರತಿಯೊಂದು ಏನು ಕೇಳಿದ್ರು, ಅಮ್ಮ ನಾನು ಅದಕ್ಕೆ ಹೋಗ್ತೀನಿ, ಓಕೆ, ಇದಕ್ಕೆ ಹೋಗ್ತೀನಿ, ಓಕೆ, ಸ್ವಲ್ಪ ಜಾಗ್ರತೆ ಅಮ್ಮ, ಇಷ್ಟೇ ಅವ್ರದ್ದು ಬ್ಲೆಸ್ಸಿಂಗು, ಅಷ್ಟರಲ್ಲೇ ನಾನೆಲ್ಲನೂ ಪಡ್ಕೊಂಡು ಬಂದೆ. ಅಲ್ಲ, ನಾನು ಅದೇ ಕೇಳ್ಪಟ್ಟೆ, ನೀವೆಷ್ಟು ಇನ್ನೋಸೆಂಟ್ ಅಂದರೆ, ಅಮೃತಗಳಿಗೆ ಫಸ್ಟ್ ಡೇ ಶೂಟಿಂಗ್ ನೀವು ಹೋದಾಗ ನಿಮ್ಮನ್ನು ಅಂದರೆ ಫೈಟರ್ಸ್ಗಳ ಗಾಡಿನಲ್ಲಿ ಬಂದ್ರಂತಲ್ಲ ನೀವು, ಅಂದರೆ ಪಾಪ ನೀವು ಅಲ್ಲಿ ಹತ್ತೋದಕ್ಕೂ ಯೋಚನೆ ಮಾಡ್ತಿದ್ದೆ ಬೇಡಬೋ ಅಂತ. ಅಂದರೆ ಅಷ್ಟು ಇನ್ನೋಸೆಂಟ್ ನೀವು. ಹೌದು, ನಾವು ಹೆಂಗೆ ಅಂದರೆ ಸಾಗರ ಶೂಟಿಂಗು ಫಸ್ಟ್ ಹೋದ ತಕ್ಷಣವೇ ನಮಗೇನು ಶೂಟಿಂಗ್ ಇರಲಿಲ್ಲ. ಸೊ ಹಾಗಾಗಿ ನೀವು ರೂಮಲ್ಲೇ ಇರೋ ಬದಲು ಬನ್ನಿ, ಅಲ್ಲಿ ಶೂಟಿಂಗ್ ನೋಡ್ದಂಗೆ ಆಗತ್ತೆ, ಸ್ವಲ್ಪ ತಿಳ್ಕೊಂಡಂಗೆ ಆಗತ್ತೆ, ಬನ್ನಿ ಅಂತ ಕರೆದ್ರು. ಪ್ಲಸ್ ಊಟ ತಿಂಡಿ ಎಲ್ಲ ಸ್ಪಾಟಲ್ಲೇ ಇತ್ತು, ಅಲ್ಲಿ ರೂಮ್ ಹತ್ರ ಇರಲಿಲ್ಲ. ಸೊ ಊಟ ತಿಂಡಿಗೂ ಹೆಲ್ಪ್ ಆಗುತ್ತೆ ನಿಮಗೆ, ಬನ್ನಿ ನಮ್ಮ ಜೊತೆನಲ್ಲೇ ಅಂತ ಕರ್ಕೊಂಡು ಹೋದರು. ಶೂಟಿಂಗ್ ಎಲ್ಲ ಆಯಿತು. ಅವತ್ತು ಕಾರ್ ಇದಾಗೋದು, ಬ್ರೇಕ್ ಫೇಲ್ ಆಗುತ್ತೆ, ಆ ಮಗು ಬಿದೋಗುತ್ತೆ, ಆ ಥರ ಸೀನ್ ಏನೋ ಮಾಡ್ತಾಯಿದ್ರು. ಸೊ ಎಲ್ಲ ಬಾಯಿ ಬಿಟ್ಕೊಂಡು ನೋಡ್ತಾ ಇದ್ವಿ. ಇದೆಲ್ಲ ನಮಗೆ ವಿಚಿತ್ರವಾಗಿತ್ತಲ್ಲ. ಸೊ ಅದೆಲ್ಲ ನೋಡ್ಕೊಂಡು ಕೂತಿದ್ವಿ. ಅದಾದಮೇಲೆ ಪ್ಯಾಕಪ್ ಆಯಿತು. ಸಂಜೆ ಅಂದರೆ ಔಟ್ಡೋರ್ ಶೂಟಿಂಗ್ ಮಾಡಿದ್ರೆ 6 ಗಂಟೆ ಮೇಲೆ ಲೈಟ್ ಹೊಟ್ಟೋಗುತ್ತೆ ಅಂದಿದ್ದರಿಂದ 6 ಗಂಟೆಗೆ ಪ್ಯಾಕಪ್ ಆಯಿತು. ಸೊ ಹೊರಡೋರೆಲ್ಲ ಹೊರಟುಬಿಟ್ರು. ಸೊ ನಮ್ಮನ್ನು ಕರೀತಾರೆ ಅಂತ ಕಾಯ್ತಾ ಇದ್ದೀವಿ, ಯಾರೂ ಕರೀಲೇ ಇಲ್ಲ, ಎಲ್ಲರೂ ಖಾಲಿ. ಅಷ್ಟೊಂದು ಅಮ್ಮ ಏನಮ್ಮ ಇದು, ಯಾರೂ ಇಲ್ಲ, ನಾವಿಬ್ಬರೇ ಇಲ್ಲಿ, ಏನು ಮಾಡೋದು ಅನ್ನೋ ಅಷ್ಟೊತ್ತಿಗೆ ಫೈಟರ್ಸ್ದು ಗಾಡಿ ರೆಡಿ ಆಗ್ತಾಯಿತ್ತು, ಅವ್ರು ಹೊರಡ್ತಾಯಿದ್ರು. ಸರಿ, ಏನಮ್ಮ ನೀವು ಇಲ್ಲೇ ಕೂತಿದ್ದೀರಾ, ನೀವು ಸಿನಿಮಾದವ್ರಾ ಅಂದರು. ಅಂದರೆ ಹೊಸ ಮುಖ ಅಲ್ಲ, ಅವ್ರಿಗೂ ಗೊತ್ತಿಲ್ಲ ನಾವು ಯಾರು ಅಂತ. ನೀವು ಸಿನಿಮಾದವ್ರು, ನಾವಲ್ಲಿ ಗಾಬರಿ ಪಡ್ತಾ ಇರೋದು ನೋಡಿ, ನೀವು ಸಿನಿಮಾದವ್ರು ಅಂತ ಕೇಳಿದ್ರು. ಹ್ಞೂ ಅಂದ್ವಿ.
ಅದಕ್ಕೆ ನೀವ್ಯಾತಿಗೆ ಇಲ್ಲೇ ಕೂತಿದ್ರು ಹೊರಡ್ಬೇಕಿತ್ತಲ್ವಾ ಅಂದರು. ಇಲ್ಲ ನಮ್ಗೆ ಯಾರು ಕರೀಲೇ ಇಲ್ಲ, ನಾವು ಕಾಯ್ತಾ ಕೂತಿದ್ದೀವಿ ಅಂತ. ಇನ್ನೇ ಇಲ್ಲ ಇದೆ ನಮ್ಮದೇ ಲಾಸ್ಟ್ ಗಾಡಿ, ಹತ್ತಿ ಗಾಡಿಗೆ ಅಂದರು. ನನಗೆ ಭಯ ಆಗೋಯ್ತು. ಎಲ್ಲ ಫೈಟರ್ಸ್ ಅಂದರೆ ಯೂಶ್ವಲಿ ಕೂದಲು ಬಿಟ್ಕೊಂಡು ಗಡ್ಡ ಬಿಟ್ಕೊಂಡು ಸ್ವಲ್ಪ ಹೆಲ್ದಿಯಾಗಿ ಇರ್ತಾರೆ. ಸೊ ಅವ್ರು ನೋಡಿದ ತಕ್ಷಣ ನಂಗೆ ಭಯ ಆಗೋಯ್ತು. ಅಯ್ಯೋ ಇದೇನಪ್ಪ ಇವ್ರ ಜೊತೆ ನಾವು ಹೋಗೋದಾ, ಹೆಂಗೆ ಟ್ರೀಟ್ ಮಾಡ್ತಾರೋ, ಹೆಂಗೆ ಬಿಹೇವ್ ಮಾಡ್ತಾರೋ ಏನೋ ಎತ್ತ ಅಂತ. ಅಮ್ಮ ನಂಗೆ ಭಯ ಆಗತ್ತೆ ಅಂತ ಹೇಳೋದು. ನಮ್ಮಮ್ಮ ನಿಜವಾಗ್ಲೂ ನಾನು ಹೇಳ್ತೀನಿ, ನಿಮ್ಗೆ ಇನ್ನೊಂದು ಇನ್ಸಿಡೆಂಟ್ ಹೇಳ್ತೀನಿ. ಎಷ್ಟು ಧೈರ್ಯವಂತೆ ಅಂದರೆ, ಈ ಟಾಪಿಕ್ ಬಿಟ್ಟು ನಾನು ಈ ಟಾಪಿಕ್ ಬರ್ತೀನಿ. ಒಂದು ಸಲ ನಾವು ನಮ್ಮಮ್ಮ ಮನೆಯಲ್ಲಿದ್ದಾಗ, ಹೊಸದಾಗಿ ಮನೆಗೆ ಬಂದಾಗ, ನಂದಿನಿ ಲೇಔಟ್ಗೆ, ಆ ಮೇಲ್ಗಡೆ ಲೇನಲ್ಲಿ ಇನ್ನೊಂದು ಮನೆ ಇದೆ ನಮ್ಮಮ್ಮಂದು. ಆ ಮನೆಗೆ ಇದ್ದಾಗ ಅವಾಗೆಲ್ಲ ಸಿನಿಮಾದವರು ಅಂದರೆ ಕೆಲವು ಜನ ಎಲ್ಲ ಏನು ತಿಳ್ಕೊಂಡಿದ್ದಾರೆ ಅಂದರೆ, ಈ ಸೋಫಾದಲ್ಲಿ ಗೋಡ್ರೇಜಲ್ಲಿ ಎಲ್ಲ ದುಡ್ಡಿನ ರಾಶಿ ತುಂಬಿಸಿರ್ತಾರೆ, ಒಡವೆಗಳು ತುಂಬಿಸಿಟ್ಟಿರ್ತಾರೆ, ತುಂಬ ರಿಚ್ಚು ಅಂದ್ಕೊಂಡೆಲ್ಲ ಪಾಪ ಕೆಲವು ಜನ ಅಂದ್ಕೊಂಡಿರ್ತಾರೆ. ನಮ್ಮ ಪಾಡು ನಾಯಿ ಪಾಡು ಯಾರಿಗೆ ಗೊತ್ತು. ಹಾಂ. ಸೊ ಒಂದು ದಿವಸ ಅಂದರೆ ಯಾವ್ಯಾವುದೋ ಫಂಕ್ಷನ್ಸ್ಗಳಿಗೆಲ್ಲ ಕರಿತಾಯಿದ್ರು, ಹೋಗ್ತಾಯಿದ್ದೆ, ಬರ್ತಾಯಿದ್ದೆ. ಒಂದು ಸಲ ಏನಾಯಿತು, ಒಂದು ಹುಡುಗ ಬಂದುಬಿಟ್ಟು ಈ ಥರ ಸಾಯಂಕಾಲ 7 ಗಂಟೆ ಅಷ್ಟೊತ್ತಿಗೆ ಅನಿಸುತ್ತೆ, ಸಾಯಂಕಾಲ 7 ಗಂಟೆ ಅಷ್ಟೊತ್ತಿಗೆ ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಈ ಥರ ನಮ್ಮದು ಮಾರ್ಚ್ ಫೆಬ್ರವರಿ ಎಂಡೋ ಏನೋ, ಆವಾಗ ಬಂದುಬಿಟ್ಟು ನಮ್ಮ ಸ್ಕೂಲ್ ಡೇ ಇದೆ, ಅದಕ್ಕೆ ನೀವು ಗೆಸ್ಟಾಗಿ ಬರಬೇಕು ಅಂತ ಕರೆದ್ರು. ಅದಕ್ಕೆ ನಾನೇನು ಹೇಳಿದೆ, ಏನಪ್ಪ ಇಷ್ಟೊತ್ತಿಗೆ ನೀನು ಬರೋದು, 7 ಗಂಟೆ ಅಷ್ಟೊತ್ತಿಗೆ ಕರಿಯಕ್ಕೆ ಬರೋದು, ಬೆಳಗ್ಗೆನೇ ಬರಬೇಕಲ್ವ, ಇಷ್ಟೊತ್ತಿಗೆಲ್ಲ ಬೇಡ, ನೀವು ಹೊರಡಿ ಎಂದೆ. ನಮ್ಮ ಅಕ್ಕ ಇದ್ದವಳು ಏನು ಹೇಳಿದ್ಲು, ಏನೇ ನಿನ್ನೇನೋ ದೊಡ್ಡ ಮನುಷ್ಯ ಅಂದ್ಕೊಂಡು ಏನೋ ಗೆಸ್ಟಾಗಿ ಕರಿಯೋಕ್ಕೆ ಬಂದಿದ್ದಾರೆ, ಅವ್ರನ್ನ ಈ ಥರನ ಟ್ರೀಟ್ ಮಾಡೋದು, ಬಾಗಿಲು ತೆಗೆದ್ಬಿಟ್ಟು, ಹೀಗೆ ಡಬಲ್ ಡೋರ್ ಇತ್ತು. ಸೊ ನಾನು ಈ ಡೋರ್ ಮಾತ್ರ ತೆಗೆದುಬಿಟ್ಟು ಆ ಗ್ರಿಲ್ ಡೋರಿಂದ ಮಾತಾಡಿಸ್ದೆ ಅವ್ರನ್ನ. ಅದನ್ನು ಬಾಗಿಲು ತೆಗೆದ್ಬಿಟ್ಟು ಒಳಗಡೆ ಕೂರಿಸು, ಯಾರೋ ಮಾಸ್ಟ್ರು ಬರ್ತಾರಂತೆಲ್ಲ ಮಾತಾಡಲಿ ಅಂದ್ಲು. ಅವಳು ಹೇಳಿದ್ದಕ್ಕೆ ಹ್ಞೂ ಸರಿ ಅಂತ ಹೇಳ್ಬಿಟ್ಟು, ಬನ್ನಿಪ್ಪ ಕೂತ್ಕೊಳ್ಳಿ, ಯಾರು ಬರಬೇಕು ಅಂದೆ. ಇಲ್ಲ ನಮ್ಮ ಮಾಸ್ಟ್ರು ಬರಬೇಕು, ಅವರು ಮಾತಾಡ್ತಾರೆ, ನಾವು ನಿಮ್ಗೆ ಹೇಳಕ್ಕೆ ಬಂದ್ವಿ ಅಂದರು. ಸರಿ ಅಂತ ಹೇಳಿ ಕೂತ್ಕೊಂಡ್ವಿ. ನಾವು ಕೂತಿದ್ದೀನಿ, ಮಾತಾಡ್ತಾ ಇದ್ದಾನೆ, ಒಬ್ಬೊಬ್ಬರೇ ಬರ್ತಾರೆ ಹೋಗ್ತಾರೆ. ಒಬ್ಬ ನೋಡಿದ್ರೆ ಪಕ್ಕಾ ಪೊರ್ಕಿ ಥರ ಇದ್ದ, ಹಿಂಗೆ ಕೈ ಮೇಲೆ ಕೈ ಇಟ್ಕೊಂಡು, ನಿಮ್ಮ ಹೆಸ್ರೇನೋ ಅಂದ. ನನಗೆ ಶಾಕು. ಅದೇನು ಅಂದರೆ ನಮ್ದು ಆಚಾರ್ಯ ಪಾಠಶಾಲಾ ಅಂದರೆ ಪಕ್ಕ ಬ್ರಾಹ್ಮಣರ ಕಾಲೇಜು. ಅಲ್ಲಿ ಯಾರಾದರೂ ಒಬ್ಬ ಹುಡುಗ ನನ್ನ ಹತ್ರ ಮಾತಾಡ್ದ ಅಂದರೆ ನನ್ನ ಪಕ್ಕದಲ್ಲಿರೋ ಹುಡುಗಿ ಆ ಕಡೆ ಹೋಗ್ತಾಳೆ, ಸೈಡ್ ಹೊರಟಾಗ್ತಾಳೆ. ಹೌದ್ರೆ ಆ ದೃಷ್ಟಿನೇ ಬೇರೆ ಅಲ್ಲ, ಅದು ಗಾಂಭೀರ್ಯತೆಯನ್ನು ಕಾಪಾಡ್ಕೊಂಡಿದ್ದಂಥ ಒಂದು ಟೈಮ್ ಅದು.